ಶ್ರೀಮನ್ ಮಧ್ವಾಚಾರ್ಯರು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದಂತಹ ದ್ವೈತ ಸಿದ್ಧಾಂತದಲ್ಲಿ ಯಾವ ಬಗೆಯ ಪ್ರಮೇಯಗಳನ್ನು ವಿಷಯಗಳನ್ನು ಅವರು ತಿಳಿಸಿದ್ದಾರೆ, ಅವುಗಳಿಗೆಲ್ಲ ಭದ್ರವಾದ ಮತ್ತು ಅಸಂದಿಗ್ಧವಾದ ಪ್ರಮಾಣಗಳನ್ನು ಹೇಗೆ ಅವರು ನಿರೂಪಣೆ ಮಾಡಿದ್ದಾರೆ, ಈ ಎಲ್ಲದರ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಮಧ್ವ ಸಿದ್ಧಾಂತ ಯುಕ್ತಿಯ ಬೆಂಬಲದ ಮತ್ತು ಬೇರೆ ಬೇರೆ ರೀತಿಯಾದ ಪ್ರಮಾಣದ ಬೆಂಬಲದ ಹಿನ್ನೆಲೆಯಲ್ಲಿ ಅದು ಹೊರಹೊಮ್ಮಿರತಕ್ಕಂಥದ್ದಾದ್ದರಿಂದ ಅಂತಹ ಸಿದ್ಧಾಂತವನ್ನು ಯಾರೂ ಕೂಡ ಖಂಡನೆ ಮಾಡೋದಕ್ಕೆ ಅಲ್ಲಿ ಸಾಧ್ಯವಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಅಂತಹ ಮಧ್ವ ಸಿದ್ಧಾಂತದ ತತ್ವಗಳಲ್ಲಿ ಪ್ರಮೇಯಗಳಲ್ಲಿ ನಿನ್ನೆ ದಿನ ಅನೇಕ ತತ್ವಗಳನ್ನು ನಾವು ತಿಳಿದಿದ್ದೇವೆ. ಅದರಲ್ಲಿ ಇವತ್ತು ನಾವು ಮಧ್ವ ಸಿದ್ಧಾಂತದ ಮತ್ತೊಂದು ಪ್ರಮೇಯವನ್ನು ನಾವು ಮನನ ಮಾಡೋದಾಗಿದ್ದರೆ, ಭಗವಂತ ಮತ್ತು ಜೀವರಿಗೆ ಇರತಕ್ಕಂಥ ಸಂಬಂಧ ಅದು ಬಿಂಬ ಪ್ರತಿಬಿಂಬ ಭಾವ ಅನ್ನುವಂತಹ ವಿಚಾರವನ್ನು ಕೂಡ ಮಧ್ವ ಸಿದ್ಧಾಂತ ಅದು ಅನಾವರಣಗೊಳಿಸ್ತಾ ಇದೆ. ಜೀವ ಮತ್ತು ಭಗವಂತರಿಗೆ ಇರತಕ್ಕಂತಹ ಸಂಬಂಧ ಯಾವುದು, ಈ ಸಂಬಂಧದ ಬಗ್ಗೆ ದರ್ಶನಗಳಲ್ಲಿ ಚರ್ಚೆ ಎಂಬತಕ್ಕಂಥದ್ದು ನಡೆದಾಗ ಆ ಸಂದರ್ಭದಲ್ಲಿ ಅದ್ವೈತ ಸಿದ್ಧಾಂತ ಭಗವದ್ಗೀತೆಯ ಆಧಾರವನ್ನು ಇಟ್ಕೊಂಡು ಜೀವ ಮತ್ತು ಈ ಭಗವಂತರ ಸಂಬಂಧವನ್ನು ವಿಶ್ಲೇಷಣೆ ಮಾಡುವಾಗ ಅಂಶಾಂಶಿ ಭಾವವನ್ನು ಅದ್ವೈತ ಸಿದ್ಧಾಂತ ಒಪ್ತಾಯಿತು. ಅಂದರೆ ಭಗವಂತ ಎಲ್ಲರ ಅಂಶಿಯಾಗಿದ್ದಾನೆ, ಅವನ ಅಂಶರೇ ಈ ಎಲ್ಲ ಜೀವರಾಶಿಗಳಾಗಿದ್ದಾರೆ. ಯಾಕೆ ಜೀವರಾಶಿಗಳೆಲ್ಲ ಭಗವಂತನ ಅಂಶರು ಅಂತಂದರೆ, ಆ ಭಗವಂತನಿಗೆ ಅಜ್ಞಾನದ ಸಂಪರ್ಕವಾದಾಗ ಆ ಪರಬ್ರಹ್ಮ ಅಜ್ಞಾನವನ್ನು ಪಡೆದಾಗ ಅವನು ಜೀವಭಾವವನ್ನು ಪಡಿತಾನೆ. ಆ ಅಜ್ಞಾನವೆಂಬತಕ್ಕಂಥದ್ದು ಹೊರಟೋದಾಗ ಅವನು ಮತ್ತೆ ಭಗವಂತ ಸ್ವರೂಪವನ್ನೇ ಪಡಿತಾನೆ ಅಂತ ಹೇಳುವಾಗ, ಈ ಭಗವದ್ಗೀತೆಯ ಒಂದು ವಾಕ್ಯವನ್ನು ಆಧಾರವಾಗಿಟ್ಕೊಂಡು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅನ್ನುವ ಭಗವದ್ಗೀತೆಯ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಅದ್ವೈತ ಸಿದ್ಧಾಂತ ಹೇಳ್ತಾ ಇದೆ, ಜೀವ ಮತ್ತು ಪರಮಾತ್ಮನಿಗೆ ಇರುವ ಆ ಸಂಬಂಧ ಅಂಶಾಂಶಿ ಸಂಬಂಧವಾಗಿದೆ. ನಾವೆಲ್ಲ ಭಗವಂತನ ಅಂಶರಾಗಿದ್ದೇವೆ, ನಮಗೆ ಅಂಶಿಯಾಗಿ ಭಗವಂತ ಇದ್ದಾನೆ ಅನ್ನತಕ್ಕಂಥ ವಿಚಾರವನ್ನು ಅದ್ವೈತ ಸಿದ್ಧಾಂತ ತಿಳಿಸ್ತಾ ಇದೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಶ್ರೀಮದಾಚಾರ್ಯರು ಜೀವ ಮತ್ತು ಪರಮಾತ್ಮರ ಸಂಬಂಧದ ಬಗ್ಗೆ ಅವರು ವಿಶ್ಲೇಷಣೆ ಮಾಡುವಾಗ ಈ ಅಂಶಾಂಶಿ ಭಾವಕ್ಕೆ ಬದಲಾಗಿ ಅವರು ಬಿಂಬ ಪ್ರತಿಬಿಂಬ ಭಾವವನ್ನು ಅವರು ಆವಿಷ್ಕರಿಸ್ತಾ ಇದ್ದಾರೆ. ಏಕೆಂದರೆ ಭಗವಂತನ ಅಂಶರು ಯಾರು ಅನ್ನತಕ್ಕಂಥ ಪ್ರಶ್ನೆ ಬಂದಾಗ ಅದರಲ್ಲಿ ಮತ್ತೆ ಎರಡು ಬಗೆಯಾದ ವಿಂಗಡಣೆಯನ್ನು ಶ್ರೀಮದಾಚಾರ್ಯರು ಮಾಡ್ತಾ ಇದ್ದಾರೆ. ಭಗವಂತನ ಅಭಿನ್ನಾಂಶ ರೂಪಗಳು ಕೆಲವಾದರೆ ಭಿನ್ನಾಂಶ ರೂಪಗಳು ಬೇರೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಭಗವಂತನ ಮತ್ಸ್ಯಕೂರ್ಮ ಅವತಾರ ಮುಂತಾದವುಗಳನ್ನು ತೆಗೆದುಕೊಂಡಾಗ ಅವೆಲ್ಲ ಭಗವಂತನ ಅಂಶಾವತಾರಗಳು ಅಂತ ನಾವು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಎಂಬತಕ್ಕಂಥದ್ದಿಲ್ಲ. ಅದರಿಂದ ಮೂಲ ರೂಪದಲ್ಲಿ ಭಗವಂತ ಎಷ್ಟು ಜ್ಞಾನಪೂರ್ಣನಾಗಿದ್ದಾನೆ, ಆನಂದ ಬಲಪೂರ್ಣನಾಗಿದ್ದಾನೆ, ಅಷ್ಟೇ ಬಲಜ್ಞಾನಗಳನ್ನು ಕೂಡ ಅವತಾರ ರೂಪದಲ್ಲಿ ಆ ಭಗವಂತ ಹೊಂದಿದ್ದಾನೆ. ಆದರೆ ಕೆಲವು ಸಂದರ್ಭದಲ್ಲಿ ಆ ಜ್ಞಾನ ಬಲಗಳನ್ನು ಭಗವಂತ ಪ್ರಕಟ ಮಾಡದೇ ಇರ್ಬೋದಷ್ಟೇ. ಅವನು ಪ್ರಕಟ ಮಾಡಿಲ್ಲ ಅಂದ ಮಾತ್ರಕ್ಕೆ ಅವನಲ್ಲಿ ಮೂಲ ರೂಪಕ್ಕಿಂತ ಹ್ರಾಸ ಇದೆ. ಮೂಲ ರೂಪ ಎಷ್ಟು ಪರಿಪೂರ್ಣವೋ ಅಷ್ಟು ಪೂರ್ಣವಲ್ಲ ಭಗವಂತನ ಅವತಾರ ಅಂತ ತಪ್ಪಾಗಿ ತಿಳ್ಕೊಳ್ಳಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಭಗವಂತನಿಗೂ ಅವನ ಅಂಶಾವತಾರಗಳಾದ ಮತ್ಸ್ಯಕೂರ್ಮಾವತಾರಗಳಿಗೂ ಕೂಡ ಅಭೇದವನ್ನು ಹೇಳಿ ಅಲ್ಲಿ ಸ್ವರೂಪಾಂಶ ಅಂತ ಅವುಗಳನ್ನು ನಮ್ಮಲ್ಲೂ ಕೂಡ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಆದರೆ ಈ ಜೀವರೆಲ್ಲ ಭಗವಂತನ ಅಂಶರಾದರೂ ಕೂಡ ಅವರೆಲ್ಲ ಭಿನ್ನಾಂಶರು ಅಂತ ಅವರನ್ನು ಕರೆದಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಭಗವಂತನಿಗೂ ಅವನ ಅವತಾರಕ್ಕೂ ಕೂಡ ಅಭೇದ ಇರುವಂತೆ ಈ ಎಲ್ಲ ಜೀವರು ಭಗವಂತನ ಅಂಶರಾಗಿದ್ದಾರೆ ಎಂದ ಮಾತ್ರಕ್ಕೆ ಭಗವಂತನಿಗೂ ಜೀವರಿಗೂ ಅಭೇದ ಇದೆ ಅಂತ ಅಭಿಪ್ರಾಯವಲ್ಲ. ಅವರು ಭಿನ್ನಾಂಶರಲ್ಲಿ ಅವರು ಸೇರ್ತಾ ಇದ್ದಾರೆ. ಅದಕ್ಕಿಂತ ಸ್ಪಷ್ಟವಾಗಿ ನಾವು ಜೀವ ಮತ್ತು ಭಗವಂತರ ಒಂದು ಸಂಬಂಧವನ್ನು ವಿಶ್ಲೇಷಣೆ ಮಾಡಬೇಕಾಗಿದ್ದರೆ ಅದು ಅಂಶಾಂಶಿ ಭಾವಕ್ಕೆ ಬದಲಾಗಿ ನಾವು ಬಿಂಬ ಪ್ರತಿಬಿಂಬ ಭಾವವನ್ನೇ ಅಲ್ಲಿ ತಿಳಿದುಕೊಳ್ಳಬೇಕು. ಇದಕ್ಕೆ ಭಾಗವತ ಇತರ ಪುರಾಣಗಳೆಲ್ಲ ನಮಗೆ ಅದಕ್ಕೆ ಸಮಾಖ್ಯೆಯನ್ನು ಆ ಬೆಂಬಲವನ್ನು ಮಾಡ್ತಾ ಇವೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಜೀವರು ಭಗವಂತನಿಗೆ ಯಾವ ರೀತಿ ಅವರು ನಡೆದುಕೊಳ್ಳಬೇಕು, ಅವರ ಸ್ವರೂಪ ಎಂಥದ್ದು ಅಂತ ಹೇಳುವಾಗ ಭಾಗವತ ಅಲ್ಲಿ ವರ್ಣನೆ ಮಾಡ್ತಾ ಇದೆ. ಪ್ರಹ್ಲಾದರಾಜರ ವಚನವನ್ನು ನಾವು ತೆಗೆದುಕೊಂಡಾಗ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಅನ್ನುವ ವಚನದಿಂದ ಭಗವಂತ ನಮಗೆಲ್ಲ ಮುಖ ಇದ್ದ ಹಾಗೆ, ನಾವೆಲ್ಲ ಅವನ ಪ್ರತಿಮುಖ ಪ್ರತಿಬಿಂಬರಂತೆ ಇದ್ದೇವೆ.
ಆದ್ದರಿಂದ ಈ ಪ್ರತಿಬಿಂಬ ಅನ್ನತಕ್ಕಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಹೊರಟಾಗ ಆ ಪ್ರತಿಬಿಂಬ ಅನ್ನುವ ಹೆಸರಿನಿಂದಲೇ ಅದು ಮುಖಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು, ಮತ್ತು ಮುಖದಿಂದ ಬೇರೆ ಬೇರೆ ರೀತಿಯಾದ ಕೆಲವು ಹೋಲಿಕೆಗಳನ್ನು ಅದು ಹೊಂದಿರತಕ್ಕಂಥದ್ದು ಎಂಬ ದೃಷ್ಟಿಯಿಂದ ಆ ಪ್ರತಿಬಿಂಬತ್ವದ ಬಗ್ಗೆ ಶಾಸ್ತ್ರಕಾರರು ವಿಶ್ಲೇಷಣೆ ಮಾಡಿ ಅಲ್ಲಿ ಹೇಳ್ತಾ ಇದ್ದಾರೆ, ತದಧೀನತ್ವೇ ಸತಿ ತತ್ ಸದೃಶತ್ವಂ ಪ್ರತಿಬಿಂಬತ್ವಂ ಅಂತ ಮಧ್ವ ಸಿದ್ಧಾಂತ ಹೇಳ್ತಾ ಇತ್ತು. ನಾವು ಭಗವಂತನನ್ನು ಬಿಂಬ ಅಂತ ನಾವು ತೆಗೆದುಕೊಂಡಾಗ ಜೀವರೆಲ್ಲ ಭಗವಂತನ ಅಧೀನರಾಗಿದ್ದಾರೆ. ಏಕೆಂದರೆ ಯಾವುದೇ ಸಂದರ್ಭದಲ್ಲಿ ಅವರು ಕೇವಲ ಸಂಸಾರಾವಸ್ಥೆಯಲ್ಲಿ ಮಾತ್ರ ಭಗವಂತನ ಅಧೀನ ಜೀವರಾಗಿದ್ದಾರೆ. ಮುಕ್ತಿಯನ್ನು ಹೊಂದಿದ ನಂತರ ಅವರಿಗೆ ಯಾರ ಒಂದು ನಿಯಂತ್ರಣದಲ್ಲೂ ಕೂಡ ಇರಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ಅಲ್ಲಿ ಅವರು ಭಗವಂತನ ಸಾಮ್ಯ, ಅವನ ಏಕತೆಯನ್ನು ಪಡೆದು ಬಿಡ್ತಾರೆ ಅಂತ ಹೇಳಿ ಮೋಕ್ಷದಲ್ಲಿ ಮಾತ್ರ ಯಾವ ಜೀವರು ಕೂಡ ಭಗವಂತನಿಂದ ನಿಯಮ್ಯರಲ್ಲ, ಅವರಲ್ಲಿ ಸ್ವತಂತ್ರರಾಗಿ ಬಿಡ್ತಾರೆ ಅನ್ನುವ ವಾದವನ್ನು ಮಧ್ವ ಸಿದ್ಧಾಂತ ಒಪ್ಪೋದಿಲ್ಲ. ಮಧ್ವ ಸಿದ್ಧಾಂತ ಹೇಳ್ತಾ ಇದೆ, ನೋಡಿ, ಮೋಕ್ಷದಲ್ಲೂ ಕೂಡ ಆ ಭಗವಂತನ ಅಧೀನನಾಗಿ ಜೀವ ಇರ್ತಾನೆ. ಆದ್ದರಿಂದ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಸಾರಾವಸ್ಥೆಯಲ್ಲಿ ಮತ್ತು ಮುಕ್ತಿಯನ್ನು ಪಡೆದಾಗ ಮುಕ್ತಿ ಅವಸ್ಥೆಯಲ್ಲಿ ಈ ಎಲ್ಲ ಜೀವರಾಶಿಗಳು ಭಗವಂತನ ಅಧೀನದಲ್ಲಿ ಇರೋದರ ಜೊತೆಗೆ ಕೆಲವು ಅಂಶಗಳಲ್ಲಿ ಆ ಭಗವಂತನಿಂದ ಸಾಮ್ಯವನ್ನು ಪಡೆಯತಕ್ಕಂಥದ್ದಿದೆ. ತತ್ಸಾಮ್ಯತ್ವಂ ಅಂತ, ತದಧೀನತ್ವೇ ಸತಿ ತತ್ ಸದೃಶತ್ವಂ, ಭಗವಂತನ ಸಾದೃಶ್ಯ ಜೀವನಲ್ಲಿದೆ. ಯಾವ ತರಹ ಭಗವಂತ ಅವನು ಹೇಗೆ ನಿರ್ದುಃಖಿಯಾಗಿದ್ದಾನೆ, ದೇವರಲ್ಲಿ ಯಾವ ದುಃಖ ದೋಷಗಳೆಂಬತಕ್ಕಂಥದ್ದಿಲ್ಲ, ಅನಂತರದಲ್ಲಿ ಅವನು ಆನಂದಪೂರ್ಣನಾಗಿದ್ದಾನೆ. ಅದರಂತೆ ಜೀವನು ಕೂಡ ತನ್ನ ಸಾಧನೆಗಳನ್ನೆಲ್ಲ ಅವನು ಮುಗಿಸಿಕೊಂಡು ಅನಂತರದಲ್ಲಿ ಮೋಕ್ಷವನ್ನು ಪಡೆದಾಗ ಭಗವತ್ ಪ್ರಸಾದದಿಂದ ಆ ಸಂದರ್ಭದಲ್ಲಿ ನಿರ್ದುಃಖತ್ವ ಮತ್ತು ಪೂರ್ಣಾನಂದತ್ವ ಈ ಎರಡೂ ಅಂಶಗಳಿಂದ ಅವನು ಭಗವಂತನ ಸಾದೃಶ್ಯ, ಆ ಸಾಮ್ಯವನ್ನು ಪಡಿತಾನೆ ಅನ್ನತಕ್ಕಂಥ ದೃಷ್ಟಿಯಿಂದ ಆ ಭಗವಂತನ ಸದೃಶ ಅವನು ಜೀವನಾಗಿದ್ದಾನೆ. ಆದ್ದರಿಂದ ಇದೇ ಬಿಂಬ ಪ್ರತಿಬಿಂಬ ಭಾವ ಜೀವ ಮತ್ತು ಪರಮಾತ್ಮನಿಗೆ ಅಲ್ಲಿ ಇರತಕ್ಕಂತಹದ್ದಾಗಿದೆ ಎಂಬುದನ್ನು ಮಧ್ವ ಸಿದ್ಧಾಂತ ನಮಗೆ ಅಲ್ಲಿ ತಿಳಿಸಿಕೊಡ್ತಾ ಇತ್ತು. ಇದರಿಂದಾಗಿ ನಮಗೆ ಈ ಬಿಂಬನಾಗಿರ್ತಕ್ಕಂತಹ ಭಗವಂತ ಅವನು ಸ್ವತಂತ್ರನಾಗಿದ್ದಾನೆ ಅಂತಲೂ ಕೂಡ ನಮಗೆ ಗೊತ್ತಾಗತ್ತೆ. ಏಕೆಂದರೆ ರಮಾಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಭಗವಂತನಿಗೆ ಪ್ರತಿಬಿಂಬರಾಗಿ ಅವರೆಲ್ಲ ಅಸ್ವತಂತ್ರರಾಗಿದ್ದರೂ ಕೂಡ ಭಗವಂತ ಮಾತ್ರ ಯಾವುದೇ ಸಂದರ್ಭದಲ್ಲಿ ಅವನು ಸ್ವಾತಂತ್ರ್ಯವನ್ನು ಅವನು ಕಳೆದುಕೊಳ್ಳೋದಿಲ್ಲ. ಅವನು ಆದ್ದರಿಂದ ಅವನು ಅಸ್ವತಂತ್ರನಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವತಂತ್ರನಾದ ಭಗವಂತನ ಅಧೀನವೇ ಈ ಎಲ್ಲ ಜೀವರಾಶಿಗಳಾಗಿದ್ದಾರೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಂಶವನ್ನು ಮಧ್ವ ಸಿದ್ಧಾಂತ ಪ್ರತಿಪಾದನೆ ಮಾಡಿದೆ. ಆದ್ದರಿಂದ ನಾವು ಅಂಶಾಂಶಿ ಭಾವವನ್ನು ಒಪ್ಪತಕ್ಕಂಥದ್ದು ನೇರವಾಗಿ ಭಗವಂತನಿಗೂ ಅವನ ಅವತಾರಗಳಿಗೆ ಮಾತ್ರವಾಗಿದೆ. ಆದ್ದರಿಂದಲೇ ಭಾಗವತವು ಕೂಡ ಭಗವಂತನ ಕೃಷ್ಣ, ರಾಮ, ಮತ್ಸ್ಯಕೂರ್ಮಾದಿ ಅವತಾರಗಳು ಇವುಗಳ ಬಗ್ಗೆ ಹೇಳುವಾಗ ಏತೇ ಸ್ವಾಂಶಕಲಾ ಪುಂಸಃ ಎಂಬುದಾಗಿ ಹೇಳುವ ಮೂಲಕ ಆ ಭಗವಂತನ ಅಭಿನ್ನಾಂಶಗಳು ಅಂತ ಅವುಗಳನ್ನು ಅಲ್ಲಿ ಪರಿಗಣನೆ ಮಾಡಿದ್ದಾರೆ. ಆದರೆ ಜೀವರೆಲ್ಲ ಆ ಭಗವಂತನ ಭಿನ್ನಾಂಶರು, ಜೊತೆಗೆ ಅವರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅದು ಯಾವತ್ತೂ ಕೂಡ ಇದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಮಗೆಲ್ಲ ಭಗವಂತ ಬಿಂಬನಾಗಿದ್ದಾನೆ ಎಂಬುದಾಗಿ ನಾವು ಅನುಸಂಧಾನ ಮಾಡಿ ನಮಗೆ ಯಾವುದೆಲ್ಲ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಅದೆಲ್ಲವನ್ನು ನಮ್ಮ ಬಿಂಬನಾದ ಭಗವಂತನಿಗೆ ಮೊದಲು ನಾವು ಸಮರ್ಪಣೆ ಮಾಡಿ ಅನಂತರದಲ್ಲಿ ಅದನ್ನು ನಾವು ಪಡೆಯಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಭಗವಂತನಿಗೆ ಬೇರೆ ಬೇರೆ ರೀತಿಯಾದ ಉಪಚಾರಗಳನ್ನು, ಪೂಜೆಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ಭಗವಂತನಿಗೆ ಅವನಿಗೆ ನಿದ್ರೆಯೇ ಇಲ್ಲದೇ ಇದ್ದರೂ ಕೂಡ ರಾತ್ರಿ ಅವನನ್ನು ತೊಟ್ಟಲಲ್ಲಿ ಹಾಕಿ ಅವನನ್ನು ನಾವು ತೂಗುತ್ತೇವೆ, ಅವನ ನಿದ್ದೆ ಮಾಡಲಿ ಅಂತ ನಾವು ಅಪೇಕ್ಷೆ ಪಡ್ತೇವೆ. ಆದರೆ ನಿಜವಾಗಲೂ ಕೂಡ ಭಗವಂತನಿಗೆ ನಿದ್ರೆಯೇ ಇಲ್ಲ. ನಿದ್ರೆ ಯಾರಿಗೆ ಕತ್ತಲಾಗತ್ತೆ, ಯಾರಿಗೆ ಬೆಳಕಿರೋದಿಲ್ಲ ಅವರಿಗೆ ನಿದ್ರೆ ಎಂಬತಕ್ಕಂಥದ್ದಿರತ್ತೆ. ಆದರೆ ಭಗವಂತನಿಗೆ ಸದಾ ಬೆಳಕೆ ಇರುವಾಗ ಅವನು ನೆಲೆಸಿರತಕ್ಕಂತಹ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಈ ಲೋಕಗಳಲ್ಲಿ ಈ ಸೂರ್ಯಚಂದ್ರರು ಬೆಳಗುವುದಲ್ಲ, ಭಗವಂತನೇ ತನ್ನ ಅದ್ಭುತವಾದ ತೇಜಸ್ಸಿನಿಂದ ಅಲ್ಲಿ ಬೆಳಕನ್ನು ನೀಡ್ತಾ ಇರ್ತಾನೆ. ಹಾಗಿರುವಾಗ ಅಲ್ಲಿ ರಾತ್ರಿ ಎಂಬುದೇ ಇಲ್ಲ. ರಾತ್ರಿಯಲ್ಲದೆ ಇದ್ದ ಮೇಲೆ ಭಗವಂತನಿಗೆ ಆಯಾಸದಿಂದ ನಿದ್ದೆ ಬರೋದು ಹೇಗೆ? ಹಾಗಿದ್ದರೂ ಕೂಡ ಭಗವಂತನಿಗೆ ನಾವು ಜೋಗುಳವನ್ನು ಹಾಡಿ ಅವನಿಗೆ ನಿದ್ರೆಯನ್ನು ನಾವು ಭರಿಸುವ ಆ ರೀತಿಯಾದಂತಹ ತೊಟ್ಟಲು ಸೇವೆಯನ್ನೆಲ್ಲ ನಾವು ಮಾಡೋದು ಯಾಕೆ ಅಂದರೆ ಭಗವಂತನಿಗೆ ನಿದ್ರೆ ಬೇಡದೇ ಇದ್ದರೂ ಕೂಡ ನಮಗೆಲ್ಲ ನಿದ್ರೆ ಬೇಕಾಗಿದೆ. ಆದ್ದರಿಂದ ನಮಗೆ ಆಯಾಸವಾದಾಗ ನಿದ್ರೆ ಇಲ್ಲದೇ ಇದ್ದರೆ ಮರುದಿನ ಮತ್ತೆ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಾದರೆ ಈ ಪ್ರತಿಬಿಂಬಕ್ಕೆ ಏನೇನು ಸಲ್ಲಬೇಕಾಗಿದೆ ಅದೆಲ್ಲವನ್ನು ಕೂಡ ಬಿಂಬನಿಗೆ ನಾವು ಅಲ್ಲಿ ಸಮರ್ಪಣೆ ಮಾಡಲೇಬೇಕಾಗತ್ತೆ. ಅದೇ ತರಹ ನಮಗೆ ಹಸಿವೆ ಇದೆ, ನಾವು ಊಟ ಮಾಡಬೇಕಾಗಿದೆ, ಆದ್ದರಿಂದ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡ್ತೇವೆ. ವಸ್ತುತಃ ಭಗವಂತನಿಗೆ ಯಾವುದರ ಅಪೇಕ್ಷೆಯೇ ಇಲ್ಲ, ಅವನು ನಿತ್ಯ ತೃಪ್ತನಾಗಿದ್ದಾನೆ. ನಾವು ಕೊಡುವ ನೈವೇದ್ಯವನ್ನು ಆ ಭಗವಂತ ಅವಲಂಬಿಸಿಕೊಂಡು ಅವನು ಕಾಯ್ತಾ ಕೂತಿರ್ತಕ್ಕಂಥದ್ದಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ ಎಂಬುದಾಗಿ ಉಪನಿಷತ್ ಹೇಳುವಾಗ ಭಗವಂತ ಪರಿಪೂರ್ಣನಾಗಿದ್ದಾನೆ. ಅವನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮಂತೆ ಹಸಿವೆ ಬಾಯಾರಿಕೆಗಳೆಲ್ಲ ಇಲ್ಲವೇ ಇಲ್ಲ. ಹಾಗಿದ್ದರೂ ಕೂಡ ಭಗವಂತ ಭಕ್ತರು ನೀಡುವ ಆ ಪದಾರ್ಥಗಳನ್ನು ಅವರ ಒಂದು ಶ್ರದ್ಧೆ ಭಕ್ತಿಗಳಿಗೆ ಅನುಗುಣವಾಗಿ ಅವನು ಸ್ವೀಕಾರ ಮಾಡಿ ಅನಂತರದಲ್ಲಿ ಭಕ್ತರನ್ನು ಅನುಗ್ರಹಿಸ್ತಾನೆ ಅಂತ ಹೇಳುವಾಗ ಈ ಎಲ್ಲ ಕ್ರಿಯೆಗಳನ್ನು ನಮಗೆ ಭಗವಂತ ಬಿಂಬನಾಗಿದ್ದಾನೆ. ಅವನಿಗೆ ನಾವು ಏನೆಲ್ಲ ಸಮರ್ಪಣೆ ಮಾಡ್ತೇವೆ ಅದು ಮರಳಿ ಮತ್ತೆ ನಮಗೆ ಅದು ದೊರಕತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ ಆ ಭಗವಂತ ನಮಗೆ ಬಿಂಬ.